ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ ಕನ್ನಡಿಗರಿಗೆ ನಮಸ್ಕಾರ. ಒಂದು ಬೇಜಾರಿನ ಸಾರು ಏನಂತಂದರೆ, ಸಂಡೇ ಬಂದುಬಿಟ್ರೆ ಹುಡುಗರಿಗೆ ರಜಾ ಅಂತೇಳ್ಬಿಟ್ಟು ನಾವು ಬೇಜಾರಾಗಿಬಿಡುತ್ತೆ, ಏನು ಮಾಡೋದು ಏನು ಬಿಡೋದು ಅಂತೇಳ್ಬಿಟ್ಟು. ಸೊ ಇವತ್ತು ಮಧ್ಯಾಹ್ನ ಮಳೆ ಒಂದು ಬರ್ತಾಯಿತ್ತು. ಸೊ ಹಂಗೆ ಅನ್ನ ಸಾರು ಮಾಡೋಣ ಅಂತೇಳ್ಬಿಟ್ಟು ಪ್ರಿಪೇರ್ ಮಾಡಿಕೊಡ್ತಾ ಇದ್ದೆ. ಏನು ಸಿಂಪಲ್ಲಾಗಿ ಸಾರು ಏನು ಮಾಡಿದೆ ನಾನು ಅಂತಂದರೆ, ಸಿಂಪಲ್ ಸಾರು. ಬೇಜಾರಾದಾಗ ಏನೇನು ಮಾಡಬೇಕು ಅಲ್ವಾ. ಮೊದಲು ಒಂದು ಬಾಳ್ಗೆನ ಬಿಸಿಯಾಗಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋಬೇಕು. ಬಾಳ್ಗೆನೇ ಬಿಸಿ ಇಟ್ಕೋಬೇಕಲ್ವ, ಮತ್ತು ಇನ್ನೇನು ಬಿಸಿ ಇಟ್ಕೋಬೇಕು ಅಂತ ಕೇಳ್ತೀರಾ. ಹಾಗೆ ಸ್ವಲ್ಪ ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡೆ ಚಿಟಪಟ ಅಂತ ಸಿಡಿತು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಒಂದು 2-3 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡು ಈ ಕಡೆ ಚಿಟಪಟ ಅಂತ ಮಳೆನೂ ಬರ್ತಾಯಿತ್ತು, ಈ ಕಡೆ ಚಿಟಪಟ ಅಂತ ಎಣ್ಣೆನೂ ಸಿಡಿತಾ ಇತ್ತು. ಹಾಗೆ ಸ್ವಲ್ಪ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿಕೊಂಡು ಮೆತ್ತಗಾಗೋ ತನಕ ಬೇಯಿಸ್ಕೊಂಡು ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನದ ಬಟನ್ನೇ ಆನ್ ಮಾಡಿಲ್ಲ ರೀ ನಾನು. ರೈಸ್ ಕುಕ್ಕರ್ ಬಟನ್ ನಾನೇ ಮಾಡಿದ್ದಿಲ್ಲ. ಮತ್ತೆಲ್ಲ ನೋಡಿಕೊಂಡೆ, ಮತ್ತೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ, ಮತ್ತೆ ಫ್ರೈ ಮಾಡಿಕೊಂಡೆ. ಸಾರು ಆಗಿದ್ಮೇಲೆ ನೋಡ್ತೀನಿ, ಏನಪ್ಪ ಇದು ಅನ್ನನೇ ಆಗಿಲ್ಲ ಅಂತೇಳ್ಬಿಟ್ಟು ಮತ್ತೆ ಬಟನ್ ಆನ್ ಮಾಡಿಕೊಂಡೆ. ಬೇಗ ಸಾರು ಮಾಡಿದ್ರು ವೇಸ್ಟ್ ಆಯಿತು. ಸೊ ಮತ್ತು ಸ್ವಲ್ಪ ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೆ, ಅದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಳೆ ಕಟ್ಟು ನೆನೆಸಿಟ್ಟಿದ್ದೆ, ಬೇಳೆ ಮಾಡಿದ್ದೆ ನಾನು. ಸೊ ಅದರದ್ದು ಕಟ್ಟು ಉಳಿದಿತ್ತು, ಅದನ್ನೇ ಹಾಕ್ಕೊಂಡೆ. ಇವಾಗ ನೋಡಿ ಸಾರು ಹೆಂಗಾಯಿತು ಅಂತೇಳ್ಬಿಟ್ಟು. ಇದನ್ನು ಹಾಕ್ಕೊಂಡೆ. ಬೇಕಂದರೆ ನೀವು ಸಾಂಬಾರು ಪೌಡ್ರ್ ಹಾಕ್ಕೊಬೋದು, ಬಟ್ ನನಗೆ ಸಾಂಬಾರು ಪೌಡ್ರ್ ಇಷ್ಟ ಆಗೋಲ್ಲ ಇದಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ಹೆಂಗೂ ಹುಣಸೆ ಹುಳಿ ಹಾಕಿರ್ತೀವಲ್ವ, ಸೊ ಸ್ವಲ್ಪ ಬೆಲ್ಲ ಹಾಕೋಣ ಅಂತೇಳ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿದೆ. ಹಾಗೆ ಖಾರ, ಅದು ಮೆಣಸಿನ್ಕಾಯಿ ಖಾರ ಆಗೋಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಖಾರ ಹಾಕ್ಕೊಂಡೆ. ಎಣ್ಣೆಲೇ ಹಾಕಬೇಕು, ಹಾಕಕ್ಕೆ ನಂಗೆ ನೆನಪಾಗಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಹಾಕಿದ್ದೀನಿ. ನೋಡಿ ನನ್ನ ಸಾರು ಹೆಂಗಿತ್ತು ಅಂತೇಳ್ಬಿಟ್ಟು ನೀವು ಸಾರು ಮಾಡಿ ನಮಗೂ ಹೇಳಿ. ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಂಡು ಒಂದು 2-3 ಮಿನಿಟ್ಸ್ ಕುದಿಸ್ಬೇಕು. 2-3 ಮಿನಿಟ್ಸ್ ಕುದಿಸಿದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಘಮ್ ಅಂತ ಸೌಂಡ್ ಬರುತ್ತೆ. ಘಮ್ ಅಂತ ಸೌಂಡ್ ಬಂದಾಗ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಹೆಂಗೂ ಮಳೆ ಬರ್ತಿತ್ತು ಅಲ್ವಾ, ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಇನ್ನೊಂದರಲ್ಲಿ ಟೀ ಇಟ್ಕೊಂಡಿದ್ದೆ, ಸ್ವಲ್ಪ ಟೀ ಕುಡಿದೆ. ಅನ್ನ ಹೆಂಗೂ ಲೇಟ್ ಆಗ್ತಾಯಿತ್ತಲ್ವ, ಸ್ವಲ್ಪ ಎನರ್ಜಿ ಬರುತ್ತೆ ಅಂತ. ಟೀ ಏನು ಕೊಡಲ್ಲ, ಆದ್ರೂ ಕುಡಿಬೇಕು ಅನ್ನೋದೊಂದು ಆಸೆ. ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಕುಡಿಯೋದು. ಹಂಗೆ ನೋಡಿ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರ್ ಸಾರು. ಇದೇ ನನ್ನ ಬೇಜಾರಿನ ಸಾರು. ಇವತ್ತು ಬೇರೆ ಬೇಜಾರಾದಾಗ ಮಾಡ್ಕೊಂಡಿದ್ದು ಸಾರು. ಇದೇನಪ್ಪ ಬೇಜಾರಿನ ಸಾರು ಅಂತ ಹಾಕಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ನೀವು ಮಾಡಿರಿ, ಹೆಂಗಿತ್ತಂತ ಹೇಳ್ರಿ, ಕಮೆಂಟ್ ಮಾಡಿರಿ. ಹಂಗೆ ಎಷ್ಟೇ ಜನ ನೋಡಲಿ, 5 ಜನ ನೋಡಿ, 7 ಮೆಂಬರ್ಸ್ ನೋಡಲಿ, ಎಷ್ಟು ಜನ ನೋಡಿದರೂ ನನಗೆ ಖುಷಿನೇ. ಸೊ ಯಾರೆಲ್ಲ ಇಲ್ಲಿ ತನಕ ಟೈಮ್ ಇಟ್ಟು ನೋಡಿದಿರಲ್ಲ ಅವರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು. ನೋಡಿ ಬಿಸಿ ಅನ್ನ ಆಗಿದೆ, ಬಿಸಿ ಅನ್ನಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮಸ್ತ್ ಬ್ಯಾಟಿಂಗ್ ಮಾಡೋದು. ಎಲ್ಲರಿಗೂ ಥ್ಯಾಂಕ್ ಯು.